ಇನ್ನೂ ಕಾಟ್ ಬಂದೇ ಇರಲ್ಲ. ನಿನ್ನನೇ ಏನೋ ಕಂದ ಕಸ ಗುಡಿಸ್ಕೊಂಡೇ ಬಂದ್ಬಿಟ್ಟಿದೆಯಲ್ಲ. ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾನೆ ನೋಡ್ರು. ಅರ್ಥ ಆಯ್ತಾ? ಊರ್ಗೊಂದು ಅರ್ಥ ಆಯ್ತೈತೆ. ಮರಣ ಮಾಡ್ತಾವನೆ. ಭಾರ ಕಮ್ಮಿ ಆಗತ್ತೆ. ಎತ್ಕೊಳ್ಳೋ ಒಂದು ಎತ್ಕೊಳ್ಳ ಸುಮ್ಮನೆ ತಲಾಟೆ. 2 ಮಕ್ಳು ತಾಯಿ ನೋಡಿ ಇಲ್ಲಿ ಪಾಪ ರೋಡ್ ದಾಡಕ್ಕೆ ಎಷ್ಟು ಕಷ್ಟಪಡ್ತಿದ್ದಾಳೆ. ಪಕ್ಕದ ಮನೇಲಿ ರೀಜಾ ಮತ್ತೆ ಶವರಿಂಗ್ ಕರ್ಕೊಂಡು ಐಸ್ ಕ್ರೀಮ್ ಕೊಡ್ತಾ ಕರ್ಕೋಗಳು ಗೈಸ್. ಈ ಬ್ಲಾಗ್ ತಮ್ಮನೇಲಿ ಇಟ್ಸ್ ಫೈನಲಿ ಹ್ಯಾಪನಿಂಗ್ ಅಂತ something special is coming to our life. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಹೊಸ ಬ್ಲಾಗ್ಗೆ ಸ್ವಾಗತ. ಎಸ್, ಇವತ್ತು ಗಗನ ಅವರು ಬೆಳಗ್ಗೆ ಎದ್ದು ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಕಿಚನ್ ಅಲ್ಲಿ ದೋಸೆ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಸ್ವಾಗತವನ್ನು ಬಯಸ್ತಾ ಇದ್ವಿ. ಸ್ವಾಗತಂ ಕೃಷ್ಣ. ಹಿಂಗೆಲ್ಲ ತುಂಬಾ ದಿನ ಆಗೈತೆ ನಾನು. ಏನು ಫುಲ್ಲು ಎಕ್ಸೈಟ್ ಆಗಿದ್ದೀರಾ? ಏನ್ ಸಮಾಚಾರ? ನಾನು ಎಕ್ಸೈಟ್ ಆಗಿದ್ದೀನಿ. ಯಾರು ಜಾಸ್ತಿ ಹಾಡಿಲ್ಲ ಹೇಳ್ಕೊಂಡು ಡೌ ಮಾಡ್ತಾರೆ. ಕಾಣಿಸ್ತಾರೆ ನಾನು ಎಷ್ಟು ಎಕ್ಸೈಟ್ ಆಗಿದೆ ಅಂತ. ಒಳಗಡೆಯಿಂದ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ ಗೈಸ್. ಅದೆಲ್ಲ ಯಾಕೆ ಏನು ಅಂತ ಹೇಳ್ತೀವಿ. ಬಟ್ ಇವಾಗ ನೋಡಿ, ಈಗ ನಮ್ಮ ತಿಂಡಿ ಅಪ್ಡೇಟ್ ಬಂದು ದೋಸೆ ರಾಜ್ಮಾ ಕರಿ. ಸಕಾಲಾಗಿರೋ ದೋಸೆ. ನಮ್ಮನೆ ದೋಸೆ ತೂತ್ ನೋಡಿ ಗೈಸ್, ಸಕಾಲಾಗಿ ಉಕ್ಕಿದೆ, ಹಳ್ಳಿದೆ ದೋಸೆ ಟೇಸ್ಟ್ ಸಕಾಲಾಗಿರುತ್ತೆ. ಸೊ ಇವಾಗ ನಾವು ತಿಂಡಿ ಮಾಡಬೇಕು. ಆ್ಯಂಡ್ ವಾಟ್ಸ್ ದ ಲಾಗ್ ಅಪ್ಡೇಟ್ ಟುಡೇ? ಇವತ್ತು ಏನೇನೋ ಇದೆ, ಹೋಗ್ತಾ ಹೇಳ್ತೀವಿ. ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ಬೇಕು ನಿಮ್ಗೆ, ಅದಕ್ಕೋಸ್ಕರನೇ ಬ್ಲಾಗ್ ಮಾಡ್ತಾ ಇದೀವಿ. ಏನ ಅಪ್ಡೇಟ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಬ್ಲಾಗ್ ನಲ್ಲಿ ಕೊನೆ ತನಕ ನೋಡ್ಬೇಕು. ಎಸ್, ಇಷ್ಟು ದಿನ ಕಾಯ್ತಾ ಇದ್ದು. ಇಟ್ಸ್ ಫೈನಲಿ ಹ್ಯಾಪನಿಂಗ್. ಈ ಬ್ಲಾಗ್ ತಮ್ಮನೇಲಿ ಇಟ್ಸ್ ಫೈನಲಿ ಹ್ಯಾಪನಿಂಗ್ ಅಂತ. something special is coming to our life. ಎಸ್, ಅದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದೀವಿ. ಫೈನಲಿ ನಿಮ್ಗೆ ಇನ್ಯಾರ ಹತ್ರ ಹಂಚ್ಕೊಳ್ಳೋಣ ಗೈಸ್, ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ಬ್ಲಾಗ್ ಮಾಡ್ತಾ ಇದೀವಿ. ಡೈರೆಕ್ಟ್ ಆಗಿ ಬೇಡ, ಪ್ರಿಯಾರಾಗೆ ಹಂಚ್ಕೊಳ್ಳೋಣ ಅಂತ ಇವತ್ತು ನಿಮ್ಮ ಜೊತೆ ಹೇಳ್ಕೊತಾ ಇದೀವಿ. ಸ್ವೀಟ್ ನ್ಯೂಸ್, ಗುಡ್ ನ್ಯೂಸ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆ ನಿಮ್ಗೆ ಆನ್ಸರ್ ಮಾಡೋಣ ಅಂದ್ಬಿಟ್ಟು ಈ ಬ್ಲಾಗ್ ಮಾಡ್ತಾ ಇದೀವಿ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಗಗನ್ ಅವ್ರ ಅಕ್ಕ ಮತ್ತು ಶೌರ್ಯ ಪಾಪು ಇದ್ದಾರೆ. ಗಗನ್ ಅವ್ರ ಅಮ್ಮನೂ ಇದ್ರು. ಅವು ನೆನ್ನೆ ನಾವು ರಿಸೆಪ್ಷನ್ಗೆ ಹೋಗಿದ್ವಿ ಗೈಸ್. ಅಮ್ಮಗೆ ತುಂಬ ಕ್ಲೋಸ್ ಫ್ರೆಂಡು. ಸೊ ಅವ್ರು ಇವತ್ತು ಮತ್ತೆ ದಾರಿಗೆ ಹೋಗಿದ್ದಾರೆ, ನಾವು ಹೋಗಿಲ್ಲ. ಆಚೆ ಶೌರ್ಯ ಮತ್ತು ನಯನಕ ಆಟ ಆಡಿಸ್ತಿದ್ದಾರೆ. ಇವರು ದೋಸೆ ನೋಡಿ. ಶೌರ್ಯ ಏನು ಮಾಡ್ತಿದ್ದೆ ಅಲ್ಲಿ ಹೋಗಿ ನೀನು? ಅಲ್ಲೂ ದೋಸೆ ಎಲ್ಲಿ? ದೋಸೆ ಅಲ್ಲಿ ಎಲ್ಲಿ? ಹಾ, ತೋರ್ಸು ದೋಸೆ ತಿಂತಾ ಇದೆಯಾ ನೀನು? ಓಯ್ ಹೇಳು ಸರ್. ನೋ ಇಳಿಯೇನೋ ಇಲ್ಲ. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಆರ್ಡರ್ ಕೊಡ್ತೀಯಲ್ಲ. ಲಿರೀಶಾ ತಿಂಡಿ ಮಾಡ್ದ? ಏನು ತಿಂದೆ? ಅಯ್ಯೋ ನಾಚ್ಕೊ ಓಡ್ತಾಳೆ ನಮ್ಮ ಪಕ್ಕದ ಮೇಲೆ ಲಿರೀಶಾ. ಅಲ್ಲಿ ನಿನ್ ಕೈಯಲ್ಲಿ ಕೇಕ್ ನೋಡ್ ಮಗನೇ. ಆಂಟಿ ಕೇಕ್ ಕೊಟ್ಟವ್ರೆ ನಿನ್ಗೆ, ತಗೋಬೇಲಿ. ಆಂಟಿಗೆ ಥ್ಯಾಂಕ್ಸ್ ಹೇಳು. ಆಂಟಿಗೆ ಕೈ ಕೊಡು. ಥ್ಯಾಂಕ್ಸ್ ಹೇಳು. ಶೌರಿಂಗ್ಗೆ ಬೆಳಗ್ಗೆ ಜಾಕ್ ಪಾಟ್ ಹೊಡೆದಿದೆ. ಪಕ್ಕದ ಮನೆ ಆಂಟಿಯಿಂದ ಕೇಕ್ ಸಿಕ್ಕಿದೆ. ಕೇಕ್ ಅಂದ್ರೆ ಪ್ರಾಣ. ಕೇಕ್, ಚಾಕ್ಲೇಟ್, ಬಿಸ್ಕೆಟ್. ಓಪನ್ ಮಾಡ್ಕೊಡಿ ಅನ್ನು ಹೇಳು. ಓಪನ್ ಮಾಡ್ಕೊಡಿ ಅಂತ. ಅರ್ಧ ಕೊಡಿ. ಅದು ನಮ್ಮ ಮನೆಗೆ ಬೈತಾರಮ್ಮ. ಅದೇ ಆಂಕರ್ಲಿ ಅದು ಕೊಡಿ, ನಾನು ಕೊಡ್ತೀನಿ. ಅಂದ್ರೆ ನಾನು ಕೊಡ್ತೀನಿ. ಸಾಕು ಬಾ. ಅಕ್ಕ ತರ ತಿಂತೀಯ ನೀನುವೇ? ಅಕ್ಕ ತರ ಎಷ್ಟು ಎಕ್ಸೈಟ್ ಆಗೋನು ಕೇಕ್ ತಿನ್ನಕ್ಕೆ. ಲಿರೀಶಾ ಮಗನೇ, ಅಕ್ಕ ಕೊಡ್ಬೇಡ ತಿನ್ಕೋ. ತಿನ್ನು ಬಿದೋಗುತ್ತೆ. ಎಮ್ಮಿ ಚೆನ್ನಾಗಿ ಹೆಂಗಿದೆ ಮಗನೇ? ಹೆಂಗಿದೆ ಶೌರ್ಯ? ಎಮ್ಮಿನಾ ಹೇಳು. ಎಮ್ಮಿ ಹೇಳು ಶೌರ್ಯ. ಬಿಸಿ ಅವನು ಕೇಕ್ ತಿನ್ನೋದ್ರಲ್ಲಿ. ಈಗ ಗೈಸ್, 2 ಮಕ್ಳು ತಾಯಿ ನೋಡಿ ಇಲ್ಲಿ ಪಾಪ ರೋಡ್ ದಾಡಕ್ಕೆ ಎಷ್ಟು ಕಷ್ಟಪಡ್ತಿದ್ದಾಳೆ. ಗಗನಂಗೆ 2 ಮಕ್ಕಳಾದರೆ ಫ್ಯೂಚರ್ ಹಿಂಗೆ ಇರ್ತಾಳೆ. ಪಕ್ಕದ ಮನೇಲಿ ರೀಜಾ ಮತ್ತು ಶವರಿಂಗ್ ಕರ್ಕೊಂಡು ಐಸ್ ಕ್ರೀಮ್ ಕೊಡ್ತಾ ಕರ್ಕೋಗಳು ಗೈಸ್. ಸಮ್ಮರ್ ಹಾಲಿಡೇಸ್. ಚಿಕ್ಕ ವಯಸ್ಸಲ್ಲಿ ಇವಳನ್ನ ಯಾರು ಹಿಂಗೆ ಕರ್ಕೋಗಿರ್ಬೇಕು. ಇವಳು ಹಂಗೆ ಕರ್ಕೋಗಳು ನೋಡಿ ವಾಕಿಂಗಲ್ಲಿ. ಅದು ಯಾಕೆ ಅಂತ ಅದಕ್ಕೊಂದು ಕತೆ ಐತೆ, ಹೇಳ್ತೀವಿ. ಶೌರಿನ ಯಾಕೆ ಕರ್ಕೋಗಿರೋದು? ಲಿರೀಶಾ ಐಸ್ ಕ್ರೀಮ್ ತಿಂದ ನೀನು?
ಶೌರ್ಯ ಐಸ್ ಕ್ರೀಮ್ ತಿಂದ ಶೌರ್ಯ ಸಾಕಾಯ್ತಾ ಸುಸ್ತಾಯ್ತಾ ನಡೆದು ನಡೆದೇ ಇಲ್ಲ ಅವನು ಬಂದಿದ್ವಲ್ಲ ಇಲ್ಲಿ ನಡ್ಕೊ ಬತ್ತಿದ್ನಲ್ಲ ಅಲ್ಲಿ ಮಾತ್ರ ಕೊಟ್ಬಿಡು ನನಗೆ ಕುಲ್ಫಿ ತಂದಿದ್ದಾಳೆ ನಿನಗೆ ಹಾಲು ಬಾದಾಮಿ ಹಾಲು ಓಕೆ ಎಂಜಾಯ್ ಗೈಸ್ ಏನು ಗೊತ್ತಾ ಗಗನ್ ಅವ್ರ ಅಕ್ಕ ನಯನಕ್ಕ ಏನೋ ಬ್ಯಾಂಕ್ ಕೆಲಸ ಇದ್ರೆ ನಾನು ಹೋಗಿ ಬರ್ತೀನಿ ಶೌರಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೋದ್ರು ಅದಕ್ಕೆ ಹೇಳು ಯಾಮಾರ್ಸಕ್ಕೆ ಹಿಂಗೆ ಕರ್ಕೊಂಬಂದೆ ಇವನಿಗೆ ಅರ್ಥ ಆಗಲ್ಲ ತಾನೆ ಅರ್ಥ ಆಗುತ್ತೆ ಅದಕ್ಕೆ ಅವಳಿಗೆ ಇಂಗ್ಲೀಷಲ್ಲಿ ಹೇಳ್ಬಿಟ್ಟು ಕರ್ಕೊಂಬಂದೆ ನಯನಕ್ಕ ವೆಂಟ್ ಟು ಬ್ಯಾಂಕ್ ಗೈಸ್ ಸೊ ವಿ ಆರ್ ಹಿಯರ್ ಟು ಮ್ಯಾನೇಜ್ ಶೌರ್ಯ ಇವಳಿಗೆ ಐಸ್ ಕ್ರೀಮ್ ಕೊಡ್ಸೋ ಪ್ಲಾನ್ ಇರಲಿಲ್ಲ ನೀಸೆ ಬಂದಿದ್ಲಲ್ಲ ಅಂತ ಐಸ್ ಕ್ರೀಮ್ ಕೊಡ್ಸೋ ಕರ್ಕೊಂಬಂದೆ ಐಸ್ ಕ್ರೀಮ್ ತಿಂದ ಶೌರ್ಯ ಚೆನ್ನಾಗಿತ್ತಾ ಗೈಸ್ ಇಷ್ಟೊತ್ತು ತನಕ ಪುಣ್ಯಕೋಟಿ ನೋಡ್ದ ತೋಟಕ್ಕೆ ಹೋಗು ತಿಮ್ಮ ನೋಡ್ದ ಇರಬ್ಬರ ಕಾಟನ್ ಎಲ್ಲ ನೋಡ್ದ ಇಷ್ಟೊತ್ತು ಗಂಟೆ ತಡ್ದ ಈಗ ಅಮ್ಮ ಬೇಕು ಅಂತವನೆ ಅದಕ್ಕೆ ನಂದಿನಿಂದ ಒಂದು ಬಾದಾಮಿ ಮೇಲೆ ತೊಗೊಂಡು ತೋರಿಸಿ ಪೂಸಿ ಹೊಡಿತಾವಳೆ ಕುಡಿಯವ ಬತ್ತಾಳೆ ಅಲ್ಲಿ ತಂಗ ಅಮ್ಮ ಅಂತ ಎಷ್ಟು ಪೂಸಿ ನಂಬ್ಕತ್ತವನೋ ಗೊತ್ತಿಲ್ಲ ಗೈಸ್ ಸುಮ್ಮನೆ ದೇವ್ರ ಥರ ಕೂತವನೀಗ ಅಂದರೂ ಮಲ್ಕತ್ತಾ ಇಲ್ವಲ್ಲಮ್ಮ ನಿಂಗೆ ಮಗು ಮಲ್ಸಕ್ಕೆ ಬರಲ್ಲ ಅಂತ ಅರ್ಥ ಮಲ್ಕ್ಸು ಈಗ ನಂಗೆ ಗೊತ್ತಿಲ್ಲ ಟಾಸ್ಕ್ ನಿಂಗೆ ಶೌರ್ಯ ಮಲಗಿದ್ರೆ ಮಲ್ಕೊಮ್ಮ ಶೌರ್ಯಮ್ಮ ಮಲಗಲ್ಲ ನೀನು ಯಾರು ಮಲ್ಕ್ಸೋದು ಬೇಡ ಅವನೇ ಮಲ್ಕತ್ತವನು ಶಿವ ಅಂತ ಮಲ್ಕೊಳವ ಚಿನಿ ನಿಮ್ಮಮ್ಮ ಬರ್ತಂಗ ನಂಗೆ ನಮ್ಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಗುಡ್ ನೈಟ್ ಶೌರ್ಯ ಶಿವ ಗೈಸ್ ಆಫ್ಟರ್ ಶಾರ್ಟ್ ಎಲ್ಲ ಲಾಂಗ್ ಬ್ರೇಕ್ ಆಗೋಯ್ತು ಏನೋ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಮಧ್ಯದಲ್ಲಿ ಬ್ಯಾಡ್ಮಿಂಟನ್ ಹೋಗೋ ಟೈಮ್ ಬಂದ್ಬಿಡ್ತು ಇನ್ನು ಕಾಯ್ತಾ ಇರ್ತಾರೆ ಏನೋ ಹೇಳ್ತೀನಿ ಅಂದ್ರಲ್ಲ ಅವ್ರು ಹೇಳೇ ಇಲ್ವಲ್ಲ ಅಂತ ಕಂತ್ರಿಗಳು ಅಂತ ಬೈಕತ್ತೆ ಇರ್ತೀರಾ ನೋಡಿ ಇವನು ಬಂದವನ ಮನೆಗೆ ನಮ್ಮ ಸೆಲೆಬ್ರೇಷನ್ ಆಚರಿಸೋಕೆ ಸೆಲೆಬ್ರಿಟಿ ಬಂದವರೆ ಮನೆಗೆ ಇಬ್ರು ಬಂದಿದ್ದಾರೆ ಸೆಲೆಬ್ರಿಟೀಸ್ ಬಂದವ್ರೆ ಗೈಸ್ ಇನ್ನೊಬ್ಬ ಬಾತ್ರೂಮ್ಗೆ ಹೋಗೋನೆ ಗಗನ್ ಅವ್ರ ಅಮ್ಮ ನೋಡಿ ಮದುವೆ ಮುಗಿಸ್ಕೊ ಬಂದವ್ರೆ ಇವತ್ತು ಹೆಂಗಿತ್ತು ಊಟ ನನಗಿಂತ ಚೆನ್ನಾಗಿತ್ತು ಅಯ್ಯೋ ಬೇಗ ಹೋಗ್ಬೇಕು ತಾನೆ ನಿನ್ನೆ ರಾತ್ರಿ ಸಖತ್ತಾಗಿತ್ತು ಬೆಳಗ್ಗೆನೂ ಚೆನ್ನಾಗಿತ್ತಂತೆ ಸೊ ಇವಾಗ ನಾವು ಬ್ಯಾಡ್ಮಿಂಟನ್ಗೆ ಹೋಗ್ತಾ ಇದೀವಿ ಇವ್ರು ಬಂದವ್ರೆ ಅಂದರೆ ಏನು ಸಮಾಚಾರ ಅಂತ ಯೋಚನೆ ಮಾಡ್ತಾ ಇರ್ತೀರಾ ನೀವು ಬ್ಯಾಡ್ಮಿಂಟನ್ನ ಮುಗಿಸಿ ನಿಮಗೆ ಕೊನೆಗೆ ಹೇಳ್ತೀವಿ ಗೈಸ್ ಇವಾಗ ಬ್ಯಾಡ್ಮಿಂಟನ್ಗೆ ಹೋಗುವ ಗೈಸ್ ವೆಲ್ಕಮ್ ಟು ಬ್ಯಾಡ್ಮಿಂಟನ್ ಆಫ್ಟರ್ ಸೋ ಲಾಂಗ್ ಟೈಮ್ ನೋಡಿ ಯಾರ್ಯಾರು ಆಡ್ತಾ ಇದ್ದಾರೆ ನಾನು ಒಂದು ಮ್ಯಾಚ್ ಆಗ್ಬಿಟ್ಟು ಕೂತಿದ್ದೀನಿ ಇವಾಗ ಉದಯ್ ಮತ್ತು ಗಗನ ಒಂದು ಟೀಮಲ್ಲಿ ಆಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾರೆ ಮಾನಸ ಮತ್ತು ಇನ್ನೊಬ್ಬ ಹುಡುಗ ಇನ್ನೊಂದು ಟೀಮಲ್ಲಿ ಆಡ್ತಾರೆ ಆಗಲೇ ನಾನು ಮಾನಸ ಆಡಿದ್ವಿ ಉದಯ್ ಸರ್ವಿಸ್ ನೋಡಿ ಈಗ ಹೊಡಿ ಗಗನ ಅದು ಗಗನ ಮಾನಸ ಅಂದ್ಬಿಟ್ರೆ ಗೈಸ್ ಇಬ್ಬರು ಆಡ್ತಾ ಇರ್ತಾರೆ ಔಟ್ ನೋಡಿ ಉದಯ್ ಹಿಂಗೆ ಆಡ್ತಾ ಇರೋದು ಅವಾಗಿಂದ ಆಚೆ ಕೊಡಿಯೋದು ಇಲ್ಲ ನೆಟ್ ಕೊಡಿಯೋದು ನೆಟ್ಟಿಗೆ ಹೊಡಿ ಅಂದರೆ ನೆಟ್ಟಿಗೆ ಹೊಡಿತಾನೆ ಫುಲ್ ಜೋಶ್ ಎಲ್ಲ ಅವನಿಗೆ ಉದಯ್ ಹೆಂಗೆ ರಿಸೀವ್ ಮಾಡ್ತಾನೆ ನೋಡಿ ಈಗ ನೋಡಿ ಹೆಂಗೆ ಆಡ್ತಾವನು ಊಟ ಪಲ್ಟ ಬೀಳೋದು ಹೇಳೋದು ಇವರು ಹೆಂಗೆ ಸರ್ ಅಯ್ಯ ಕತೆ ಗುರು ಇವರೆಲ್ಲ ಬೋರಿಂಗ್ ಆಡ್ತವ್ರೆ ಗೈಸ್ ಇವನ್ನೇ ತೋರಿಸಿದ ನೋಡಿ ಇಲ್ಲ ಆಡ್ತಾವನೆ ಅಣ್ಣ ಶಿವಕುಮಾರು ಶರ್ಟ್ ಎಲ್ಲ ಹಚ್ಚೋಗೈತೆ ಒಂದು 10 ಮ್ಯಾಚ್ ಆಡಿರ್ತಾನೆ ಗೈಸ್ ಬೇರೆ ಯಾರಿಗೂ ಚಾನ್ಸ್ ಕೊಡೋದು ಇವನೊಬ್ಬನೇ ಆಡ್ತಾನೆ ಗೈಸ್ ನಮ್ಮ ಮನೆಗೆ ನೆಂಟರು ಬಂದವರೇ ಸೆಲೆಬ್ರಿಟಿ ಇವನಂತೂ ಆಕಾಶ ತಲೆ ಮೇಲೆ ಬಿದ್ದಂಗೆ ಕೂತವನೆ ಏನಾಯ್ತೋ ಜಲೋ ಅಂತ ಇದೆಯಾ 2 ದಿನದ ನಿದ್ದೆ ಮಾಡಲಿಲ್ಲ ಸ್ಟೋರಿ ಹಾಕಿಲ್ವಲ್ಲ ಏನು ಒಂದುವೇ ಹಾಕಿ ನಾವು ಕಾಯ್ತಾ ಇದೀವಿ ನಿನ್ನೆ ಹೆಂಗ್ ಕಾಣ್ತೀವಿ ರಿಸೆಪ್ಷನ್ ಹೆಂಗ್ ಕಾಣ್ತಾ ಇದ್ದ ಅಂತ ನಾವು ಕಾಯ್ತಾ ಇದೀವಿ ತೋರ್ಸಿಲ್ಲ ನಮ್ಗೆ ತೋರ್ಸು ನಮ್ಮ ಹೆಂಗ್ ಹಾಕ್ತಾನೆ ಪೋಸ್ಟ್ ಅಂದ್ರೆ ಯಾಕಾರು ನೋಡಬಹುದು ಡಿಸ್ಕಸ್ ಮಾಡಿದ್ರೆ ಯಾವ ತರ ಸ್ಟೋರಿ ಆಗ್ತದೆ ಅಂತ ಜನರಲ್ ಮಗ ತೋರ್ಸಿಲ್ಲ ನಮ್ಗೆ ರಿಸೆಪ್ಷನ್ ಬಂದಿಲ್ಲ ಫೋಟೋಸ್ ಸಿಕ್ಕಿಲ್ಲ ಫೋನ್ ಹಾಕ್ಸ್ಕೊಂಡಿಲ್ವಾ ನನ್ನ ಕಸಿನ್ ಕಳಿಸ್ಕೊ ಏನ್ ಹಾಕಿದ್ದೆ ಇವ್ರು ಏನಾರ ಇವ್ರು ತಿನ್ನ ಡಿಸ್ಕಸ್ ಮಾಡ್ತಾರೆ ವಾ ಒಂದೇ ಬಂಡಿಲ್ ಮಾಡಿದ್ನಾ ಒಂದೇ ಸೌಟ್ ಅಟ್ಲೀಸ್ಟ್ ಇಲ್ಲ ಅದು ಬೇರೆ ನೈಸ್ ಮಗ ಟೇಕ್ ಯೋರ್ ಅಡ್ವಾಂಟೇಜ್ ಕಡೆ ಅವ್ರು ತಿಂದಿಲ್ಲ ಅಂದ್ರೆ
ಗೈಸ್ ನಾನು ಅದಕ್ಕೆ ಅಂತಾರ ಎರಡು ಬೇಡ ಒಂದೇ ಸಾಕು. ಶ್ವೇತಾ ಗೋಬಿಯ ಇನ್ನೊಂದು ದೊಡ್ಡ ಭಯ ಅನ್ನಕ್ಕೆ ಒಂದು ಸ್ಟೋರಿನೇ ಇದೆ. ಅದು ನಾನು ಇಲ್ಲ ಅಂದ್ರು ನನಗೆ ಫೋನ್ ಮಾಡಿ ಅಲ್ಲಿಗೆ ತೋರಿಸಿದಂತಹ ಶ್ವೇತಾ ಶ್ರುತಿ ಮಹಾಸಂಗಮ. ಏನು? ನೆನಪಿಲ್ವೇನೋ ನಾನು ನೀನು ಶ್ವೇತಾ ಶ್ರುತಿ. ನಿಮ್ಗೆ ಅದು ಗೊತ್ತು ಕಟ್ ಮಾಡು. ಗೈಸ್ ಎಷ್ಟು ಬೈಕತ್ತಾ ಇರ್ತೀರಲ್ಲ ಏನು ನಾಟಕ ಆಡ್ತಾವ್ರೆ ಇವರೆಲ್ಲ ಬಂದವ್ರೆ ಯಾಕೆ ಬಂದವ್ರೆ ಇಲ್ಲ ನಿಜವಾಗ್ಲೂ ಎಷ್ಟೋ ದಿನ ಆಯ್ತು ಕಣ ನಾವು 5 ದಿನ ವ್ಲಾಗ್ ಮಾಡಿ. ಗೈಸ್ ನಾನು ಫುಲ್ ಬಿಜಿ. ಅಯ್ಯೋ ಭಾರಿ ಬಿಜಿ. ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿದೆ ನೋಡಿ ಗೈಸ್, ಮಕ ನೋಡ್ಕೊಬಿಡಿ ಹೆಂಗೈತೆ. ನೋಡಿ ಗೈಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ಯಾರೋ ಕಮೆಂಟ್ ಮಾಡಿ ಎಷ್ಟು ಸಣ್ಣ ಆಗಿದ್ರಿ ಎಷ್ಟು ಕೆಲಸ ಮಾಡ್ತೀರಿ ಗೈಸ್ ಕೆನ್ ಇಮ್ಯಾಜಿನ್. ಇವನೇ ಹೋಗಿ ಗೈಸ್. ಅದು ಸಣ್ಣ ಆಗಿದೆ ನಿಜ, ಸೆಟಲ್ ಆಡಿ ಕೆಲ್ಸ ಆಡಲ್ಲ. ಕಾರ್ ಕೊಡದಲ್ಲ, ಕಾರ್ ಕೊಡಕ್ಕಿಂತ ಮುಂಚೆ ಮಾಡೋ ಆಕ್ಷನ್ ಇಂದ ಸಣ್ಣ ಆಗಿದೆ. ತೋರ್ಸ್ ಮಗ ಉದಯ ಹೆಂಗಾಡ್ತಾನೆ ತೋರ್ಸ್ ಮಗ. ಇಲ್ಲ ಉದಯ ಹೆಂಗಾಡ್ತಾನೆ ತೋರ್ಸ. ಉದಯ ಹೆಂಗಾಡ್ತಾನೆ ತೋರ್ಸ. ಆಯ್ತು ತೋರ್ಸಿ ಈಗ. ಇನ್ನೂ ಕಾಕ್ ಬಂದೇ ಇರಲ್ಲ. ಆಮೇಲೆ ನಾನು ಎಲ್ಲಿ ಮನೆಗಿನಾಗ ಹೋಗಿ ಬಂದನು ಅಂತ. ನಾನು ಔಟ್ಡೋರ್ ಆಡೋದು, ಇವ್ರದ್ದು ಇಂಡೋರ್. ಸೆಟ್ ಆಗ ಫಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದೆ. ಫಸ್ಟ್ ಮ್ಯಾಚ್ ನನಗೆ ಅದೇ ಹೇಳ್ತಲ್ಲ, ಸೆಕೆಂಡ್ ಮ್ಯಾಚ್ ಹೇಳ್ತಾರೆ. ಆಯ್ತಲ್ಲ ನೀನ್ ಚೆನ್ನಾಗಿ ಆಡ್ತಿಲ್ಲ ಅಂತ ಹೇಳ್ತಿಲ್ಲ, ಆಕ್ಷನ್ಸ್ ಹೇಳ್ತಿರೋದು. ಮಿಸ್ ಆಗೋದು ಗೊತ್ತಾಗಲ್ಲ. ನಮ್ದು ಗಾಳಿಲಿ ಅಲ್ಲಿಂದ ಇಲ್ಲೇ ಅಲ್ಲಿಂದ ನಿಧಾನ ಬರೋದು ನಿಮ್ಗೆ ಸುಯಿ ಅಂತ ಬಂದು ಸೇರ್ ಕೊಡ್ಬೇಕಾದ್ರೆ ಚಂದ್ರಬಾಣಿಂದ ಬಂದೋಯ್ತಾನೆ. ಅದು ನಿಜ. ನಿನ್ನನೇ ಶೌರ್ಯ ನಮ್ಮ ಮನೆಯವ್ರ ಕಸ ಗುಡಿಸ್ತಾರೆ ನೋಡ್ಕೊಬಿಡಿ. ಇವಳು ಏನ್ ಗೊತ್ತಾ ಗೈಸ್, ಯಾವಾಗ್ಲೂ ಹಾಲು ರೂಮ್ ಚಿಕ್ಕ ಗುಡ್ಸ್ಕೊಂಡ್ಬಿಡೋದು. ಹಾಲು ಕಿಚನ್ ಗುಡ್ಸು, ಹಾಲು ಕಿಚನ್ ಗುಡ್ಸು. ಹಾ ಆಯ್ತು. ಏನೋ ಕಂದ ಕಸ ಗುಡಿಸ್ಕೊಂಡೇ ಬಂದ್ಬಿಟ್ಟಿದ್ಯಲ್ಲ ಚಂದ್ರ. ಲವ್ ನಿನ್ ಫ್ರೆಂಡ್ಸ್ ನೋಡಿದ್ರೆ ಆಡ್ಕ ಕಣ ಅಲ್ಲೋ ಕಸ ಗುಡಿಸ್ತೀರ ಅಂತ. ಇಲ್ಲ ಅಂದ್ರೂ ಆಡ್ಕತಾರೆ ಕೆಲಸ ಎಲ್ಲ ಮಾಡ್ತೀನಿ ನಾನು. ನೋಡಿ ನಂಗೊಂದು ಒಳ್ಳೆ ಹುಡುಗಿ ಹುಡಿ ಕೊಡಿ ಅಂತ ಪ್ರೂವ್ ಮಾಡ್ತಾನೆ ಗೈಸ್. ಗೈಸ್ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ವಿ. ಸೊ ಒಂದು ಸಣ್ಣ ವಾಕಿಂಗ್ ಹೋಗೋಣ ಅಂತ. ಏನಕ್ಕೆ ಅಂತ ನೀವು ತಿಳ್ಕೊಬೇಕು ಅಂದ್ರೆ ದಯಮಾಡಿ ನಾಳೆ ಬ್ಲಾಗ್ ನೋಡಿ. ನಾವೆಲ್ಲ ಬಂದಿರೋದು ಒಂದು ದೊಡ್ಡ ಮಹತ್ತರ ದೊಡ್ಡ ಮಹತ್ವ ಕಾರ್ಯಕ್ಕೆ. ನಾನು ನಾಳೆ ಹೇಳ್ತೇನೆ ಗಾಯನ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ವಾಕಿಂಗ್ ಹೋಗೋಣ ಅಂತ ಮನೆಯೆಲ್ಲ ಕ್ಲೀನ್ ಮನೆ ಕ್ಲೀನ್ ಮಾಡ್ತಿದ್ವಿ ಅಂದ್ರೆ ಎಲ್ಲ ವಾಕಿಂಗ್ ಹೋಗಿ. ಗೈಸ್ ನಮ್ಮ ಏರಿಯಾದಲ್ಲಿ ಒಂದು ಹೊಸ ಕಾಫಿ ಶಾಪ್ ಓಪನ್ ಆಗಿದೆ. ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ತಡರಾತ್ರಿ ಬಂದಿದ್ದೀವಿ. ಮಾಡೋಕ್ಕೇನು ಕೆಲಸ ಇಲ್ಲ. ಹೌದಾ? ನಮ್ಗೊಂದು ಕಾಫಿ ಕೊಡಿ ಪರವಾಗಿಲ್ಲ. ನೀವು ಕ್ಲೋಸ್ ಮಾಡಿದ್ರು ಪರವಾಗಿಲ್ಲ. ಕಾಫಿ ಬೇಕು ಇಲ್ವಾ? ಕ್ಲೋಸ್ ಮಾಡ್ತಾರೆ ಕಣೋ. ಗೈಸ್ ನಾನು ಎಷ್ಟು ಕಷ್ಟಪಟ್ಟು ಅಲ್ಲಿ ಓದಿದೆ ಬೇಡ ಬೇಡ 2 ಸತಿ ಇನ್ನೊಂದು ಕೊಯ್ತೀವಿ. ಅಲ್ಲೇನ್ ಚೆನ್ನಾಗಿಲ್ಲ ಧ್ವಜಾರೋಹಣ ಮಾಡ್ತಾರೆ ಪಾಪ. ಗೈಸ್ ಕ್ಲೋಸಿಂಗ್ ಟೈಮ್ ಬಂದ್ಬಿಟ್ಟಿವಿ. ನೋಡಿ ಧ್ವಜಾರೋಹಣ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾರೆ ನೋಡ್ರು. ಈ ಮುಂಡೆದಕ್ಕೆ ನಗಾಡಿ ತುಂಬಾ ದಿನ ಆಗೈತಂತೆ. ಮೈಸೂರಿಗೆ ಮಾತ್ರ ಬರೋದಿಲ್ಲ. ಮರಳು ಮಾಡ್ತಿದ್ರಲ್ಲ ಅಂತೆ. ಹೇಳ್ತಾಳೆ ಇವಳೊಂದು ಅರ್ಥದಲ್ಲಿ ಹೇಳ್ತಾಳೆ, ಅರ್ಥ ಆಯ್ತೈತೆ, ಅವ್ರಿಗೊಂದು ಅರ್ಥ ಆಯ್ತೈತೆ. ಮರಳು ಮಾಡ್ತಾವನೆ ಸುಮ್ಮನೆ. ಗೈಸ್ ಇದು ಕಾಫಿ ವಾಲ ಅಂತ ಹೊಸ ಪ್ಲೇಸು ವಿಜಯನಗರ ಥರ್ಸ್ಡೇದಲ್ಲಿ ಓಪನ್ ಆಗಿದೆ. ನೋಡೋಕೆ ತುಂಬ ಚೆನ್ನಾಗಿದೆ. ಕಾಫಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಪಾಪ ಕ್ಲೋಸ್ ಆಗ್ತಿತ್ತು ನಮಗೋಸ್ಕರ ಇವಾಗ ಕಾಫಿ ಮಾಡಿಕೊಡ್ತಾ ಇದ್ದಾರೆ. ಎಸ್ ನಾಳೆ ಏನು ಕತೆ ಅಂತ ಇಲ್ಲೇ ರಿವೀಲ್ ಮಾಡ್ಬಿಡ್ತೀವಿ. ಅಂದರೆ ಏನು ಅಂತ ಹೇಳ್ತೀವಿ. ಪರವಾಗಿಲ್ಲ ಮೇಡಮ್. ಗೈಸ್ ಬಂತು ನೋಡಿ ಕಾಫಿ ವಾಲ ಇಂದ ಕಾಫಿ ಬಿಡಿಸ್ಬಿಟ್ರೆ ಕಣೋ. ಏ ತಗೋ ನೀನು ಕಾಫಿ ನೀನು ತಗೋ. ಭಾರ ಕಮ್ಮಿ ಆಗುತ್ತೆ ಎತ್ಕೊಳ್ಳೋ ಒಂದು. ಏಯ್ ಎತ್ಕೊಳ್ಳ ಸುಮ್ಮನೆ ತಲಾಟೆ ಮಗ. ಹಿಂಬದಿಮ್ಮ ಬೇಡ. ಇಲ್ಲ ಹೇಳ್ತಾ ಇದ್ದೆ ಈಗ. ತಗೊಳ್ಳಿ. ಇವತ್ತೆಲ್ಲ ನಿದ್ದೆ ಬರಲ್ಲ ಕುಡಿ. ಮೊದಲೇ ನಿದ್ದೆ ಬರಲ್ಲ ನಿಂಗೆ, ನನಗಂತೂ ನಿದ್ದೆ ಬರಲ್ಲ ಇವತ್ತು. ಗೈಸ್ ನಾವೀಗ ಬ್ಲಾಗ್ನ ಕೊನೆ ಭಾಗಕ್ಕೆ ಬಂದಿದ್ದೇವೆ ಆ್ಯಂಡ್ ಇಟ್ಸ್ ರಿವೀಲಿಂಗ್ ಟೈಮ್.
ನಾವು ಲೈಕ್ ಏನೋ ಒಂದು ಹೊಸತನ ನಮ್ ಲೈಫಿಗೆ ಆಗ್ಲೇ ನಿಮಗೆ ಮುನ್ಸೂರ್ ಬ್ಲಾಗ್ ಅಲ್ಲಿ ಹೇಳಿದ್ವಿ ಕಹಿ ಹೋಗಿ ಸಿಹಿ ಬರ್ತಾ ಇದೆ ಒಂದ್ ಐಟಮ್ ನ ಕಳ್ಕೊಂಡು ಒಂದು ವಸ್ತುನ ತಗೋತಾ ಇದೀವಿ ಅಂತ ಹೇಳಿದ್ವಿ. ಈ ಬ್ಲಾಗ್ ನೀವು ನೋಡೋ ಅಷ್ಟೊತ್ತಿಗೆ ಆ ಸಿಹಿ ನಮ್ಮ ಜೀವನಕ್ಕೆ ಮಾಡ್ತಾ ಬಂದಿರುತ್ತೆ. ಇದೀವಿ. ಏನು ಅಂತ ಅಂದ್ರೆ ನಾವು ನಮ್ದು ಓಲ್ಡ್ ಕಾರ್ ವರ್ಣ ಕಾರ್ ಏನಿತ್ತು ಅದನ್ನ ಕೊಟ್ಬಿಟ್ಟಿದೀವಿ ಅಂಡ್ ಇವಾಗ ಹೊಸ ಕಾರ್ ತಗೋತಾ ಇದೀವಿ. ಹೊಸ ಕಾರ್ ಯಾವ್ದು ಅಂತ ಈ ವಿಡಿಯೋದಲ್ಲಿ ರಿವೀಲ್ ಮಾಡಲ್ಲ. ನೀವು ನೆಕ್ಸ್ಟ್ ಡೇ ವಿಡಿಯೋ ನೋಡ್ತಾ ಇರೋ ಅಷ್ಟೊತ್ತಿಗೆ ನಮ್ಮ ಹತ್ರ ಹೊಸ ಕಾರ್ ಬಂದಿರುತ್ತೆ. ಯಾವ್ದು ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೀವು ಯಾವ ನೋಡಿ ಕಾರು ಏನು ಎಲ್ಲಿ ತಗೋತೀವಿ ಹೆಂಗ್ ತಗೋತೀವಿ ಯಾರೆಲ್ಲ ಇರ್ತೀವಿ ಎಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ರಿವೀಲ್ ಆಗುತ್ತೆ ಗೈಸ್. ಇದು ನಮ್ಮ ಪರಿಶ್ರಮದಿಂದ ಮೊದಲ ಹೊಸ ಕಾರ್ ಮತ್ತೆ ತಗೋತಾ ನನ್ನ ಇದೀವಿ. ಹೆಂಡತಿಯ ನ್ಯೂ ಕಾರ್. ಪರಿಶ್ರಮ ಇದು. ಎಸ್ ಅಂಡ್ our dream car, my dream car. ಡ್ರೀಮ್ ಇಸ್ ಬಿಕಮಿಂಗ್ ಟ್ರೂ. ಸೊ ಏನು ಎತ್ತ ಎಲ್ಲ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ತನಕ ನೆಕ್ಸ್ಟ್ ಬ್ಲಾಗ್ ನೋಡಿ ಪ್ಲೀಸ್, ಜಾಸ್ತಿ ಜನ ನೋಡಿ ಸಪೋರ್ಟ್ ಮಾಡಿ ಗೈಸ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ ಸಪೋರ್ಟ್ ಹೀಗೆ ನಮಗೆ ಬೇಕು ಮುಂದೆನುವೆ. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್.